ಮುತ್ತಮ್ಮ ಕನ್ನಡ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತು ರೆಸಿಪಿಗೆ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿಂತ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋ ನಿಮ್ಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಏನಂದಪ್ಪ ಅಂದರೆ, ಈ ಜ್ವರ ಬಂದಿರೋರಿಗೆ ನೆಲಗೆ ಕೆಟ್ಟೋಗಿರುತ್ತೆ, ಊಟ ಸೇರಲ್ಲ, ಮತ್ತು ಕೆಲವ್ರಿಗೆ ಊಟನೇ ತಿನ್ನೋ ಮನಸ್ಸಿರಲ್ಲ, ಅಂಥವ್ರಿಗೆ ಒಂದು ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ. ಮೊದಲಿಗೆ ನಾನು ಯಾವ ರೀತಿ ಮಾಡ್ಕೊತೀನಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳಷ್ಟು ಮೆಣಸು, ಒಂದು 25 ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಒಂದು ಬಿಡಿಸಿಟ್ಕೊಂಡ್ರಂಥ ಬೆಳ್ಳುಳ್ಳಿ, ಮತ್ತು ಧನಿಯಾ 2 ಸ್ಪೂನು, ಈರುಳ್ಳಿ, ದಪ್ಪ ಈರುಳ್ಳಿ ಬಿಡಿಸಿಟ್ಕೊಂಡ್ರು ಕಟ್ ಮಾಡ್ಕೊಂಡು 2 ದಪ್ಪ ಈರುಳ್ಳಿ, 2 ಕರಿಬೇವಿನ ಸೊಪ್ಪು ರೆಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡು ಸಣ್ಣದೊಂದು ಬಾಣಲೆ ಇಟ್ಕೊಂಡು ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಜೊತೆಗೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಹಸಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡು, ಅದ್ರ ಜೊತೆಗೆ ಒಂದು ರೆಕ್ಕೆ 2 ರೆಕ್ಕೆಯಷ್ಟು ಕರಿಬೇವು, ಬೇಡಿಗೆ ಮೆಣಸಿನ್ಕಾಯನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಇದಂತೂ ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದಿರೋರಿಗಾಗಲಿ, ಊಟ ನಮಗೆ ಅಯ್ಯೋ ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂತಾರಲ್ಲ, ಬಾಯಿ ಕೆಟ್ಟೋಗಿದ್ದಂಥ ಅಂಥವ್ರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈಗ ನಾನು ನೋಡಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ಅರ್ಧ ನಿಂಬೆಹಣ್ಣು ಗಾತ್ರನ್ನು ಹುಣಸೆಹಣ್ಣನ್ನು ಸೇರಿಸ್ಕೊಂಡು, ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊತಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಚೆಂದಾಗಿ ಅದನ್ನೆಲ್ಲ ಸ್ವಲ್ಪ ಅರ್ಧ ರೋಸ್ಟ್ ಮಾಡಿಕೊಂಡು, ಈಗ ಕೊನೆಗೆ ತೊಳೆದಿಟ್ಕೊಳ್ಳೋಂಥ ನಾಟಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು, ಅದು ಸ್ವಲ್ಪ ನೋಡಿ ಹಸಿ ಸ್ಮೆಲ್ ಹೋಗೋವರೆಗೂ ಅದ್ರ ಜೊತೆಗೆ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಳೋದು, ಮತ್ತು ಅದನ್ನು ನಾನು ತಣ್ಣಗಾಗೋಕ್ಕೆ ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ. ಇಳಿಸಿಟ್ಕೊಂಡು ಅದೇ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು, ನಾವು ಮೊದಲಿಗೆ ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊತಾನೆ. ಡ್ರೈ ಫ್ರೈ, ಎಣ್ಣೆ ಇಲ್ಲ ಏನಿಲ್ಲ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಹಾಕಿ ಸ್ವಲ್ಪ ಚಿಟಪಟ ಆದಮೇಲೆ ನಾನು ಇವಾಗ ಧನಿಯಾನು 2 ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಈಗ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಸೇರಿಸ್ಕೊತಾಯಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೋಡಿ, ಸಣ್ಣ ಉರಿಯಲ್ಲಿ ಕಲರ್ ಚೇಂಜ್ ಆಗ್ದಿರಂಗೆ ಸುಮ್ಮನೆ ಹಸಿ ಸ್ಮೆಲ್ ಹೋಗೋರು ಈ ರೀತಿ ಹುರ್ಕೋಬೇಕಾಗತ್ತೆ. ತೀರಾ ಜಾಸ್ತಿ ಎಲ್ಲ ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ನಾನು ಮೆಣಸು, ಜೀರಿಗೆ, ಮೆಂತ್ಯ ಮೂರನ್ನು ನಾನು ಮೊದಲಿಗೆ ತೋರಿಸಿದ್ದ ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳಷ್ಟು ಮೆಣಸು, ಒಂದು 25 ಕಾಳಷ್ಟು ಮೆಂತ್ಯ, ಇದನ್ನು ಸ್ವಲ್ಪ ಡ್ರೈ ಫ್ರೈ ಈ ರೀತಿ ಸಣ್ಣ ಬಾಣಲೆಯಲ್ಲಿ ಹುರ್ಕೋಬೇಕಾಗತ್ತೆ. ಇಷ್ಟನ್ನು ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ನಾನು ಏನು ಹುರಿದು ಸಣ್ಣ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನೋ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಈ ರೀತಿ ತರ್ತರಿಯಾಗಿ, ಸ್ವಲ್ಪ ತರ್ತರಿಯಾಗಿರಬೇಕು. ನಮಗೆ ತಿಂದರೆ ಬಾಯಿಗೆ ಸಿಗೋ ಥರ ಇರಬೇಕು ಕಾಳುಗಳೆಲ್ಲನೂ. ಕಡಲೆಬೇಳೆ ಆಗಲಿ, ನಾವು ಹುರ್ಕೊಂಡ್ರೆ ಅದೆಲ್ಲನೂ, ಧನಿಯಾ ಅದೆಲ್ಲನೂ. ಈಗ ಮೊದಲಿಗೆ ನಾವು ಎಣ್ಣೆಲಿ ಹಾಕಿ ಹುರ್ಕೊಂಡಿದ್ರಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೇಡಿಗೆ ಮೆಣಸಿನ್ಕಾಯಿ, ಇಷ್ಟನ್ನು ಈಗ ಅದನ್ನು ನಾನು ತಣ್ಣಗಾದ್ಮೇಲೆ ಇಷ್ಟನ್ನು ಅದಕ್ಕೆ ಸೇರಿಸ್ಕೊಂಡು ನೋಡಿ, ಒಂದು 2 ರೌಂಡ್ ಗಿರ್ರು ಅನ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತರ್ತರಿಯಾಗಿರಬೇಕು. ಇದಂತೂ ತುಂಬ ಚೆನ್ನಾಗಿರುತ್ತೆ ದೋಸೆಗೆ, ಇಡ್ಲಿಗೆ, ಮತ್ತು ಅನ್ನಕ್ಕೆ ಆಗಲಿ, ಮುದ್ದೆಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದೇ ಬಾಣಲಿ, ಯಾವ ಬಾಣಲೆಯಲ್ಲಿ ಹುರ್ಕೊಂಡಿದ್ನೋ ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು, 1/4 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು, ಒಂದು 10 ರೆಕ್ಕೆಯಷ್ಟು 10 ಎಲೆ, 10 ರೆಕ್ಕೆ ಅಲ್ಲ 10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು, ಅದ್ರ ಜೊತೆಗೆ ಬೇಡಿಗೆ ಮೆಣಸಿನ್ಕಾಯಿ 2 ಪೀಸ್ ಮಾಡಿಕೊಂಡು, 2 ಬೇಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಈ ರೀತಿ ಸಣ್ಣ ಉರಿಯಲ್ಲೇ ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಂಡು, ಈಗ ಮೊದಲಿಗೆ ನಾನು ಮಿಕ್ಸಿ ಜಾರ್ ಏನು ಮಾಡ್ಕೊಂಡಿದ್ದ ಚಟ್ನಿನ ಅದನ್ನು ಅದಕ್ಕೆ ಸೇರಿಸ್ಕೊಂಡು, ಅದೇ ಜಾರಿಗೆ ಒಂದು 2ರಿಂದ 3 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು, ನೋಡಿ ಎಷ್ಟು ತರ್ತರಿಯಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಅಂತ. ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ತಣ್ಣಗಾಗಿದೆ ಬಾಣಲೆ, ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಜ್ವರ ಬಂದಿರೋರಿಗಾಗಲಿ, ಮತ್ತು ನಮ್ಗೆ ಊಟನೇ ಸೇರ್ತಾ ಇಲ್ಲಪ್ಪ ಅಂತಾರಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಅಂತಾರಲ್ಲ, ಅಂಥವ್ರಿಗೆಲ್ಲ ಈ ರೀತಿ ನೀವು ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ನಾನಂತೂ ಇವತ್ತು ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಅದು ಕುಸ್ಲಕ್ಕಿ ಅನ್ನ ತುಂಬ ಚೆನ್ನಾಗಿರುತ್ತೆ. ಕುಸ್ಲಕ್ಕಿ ಅನ್ನ ತುಂಬ ತಂಪು. ಒಂದು ಸಲ ನೀವು ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತಂತೆ ಅಷ್ಟೇ ಚೆನ್ನಾಗಿರುತ್ತೆ.
ಮುತ್ತಮ್ಮ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಸ್ವಲ್ಪ ವೀಡಿಯೋ ಕಡಿಮೆ ಮಾಡಿದ್ದೀನಿ, ಮತ್ತೆ ಮತ್ತೆ ಹೇಳ್ಬಾರ್ದು, ನಮ್ಮ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅಂತ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫ್ರೆಂಡ್.